ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಪರಿಚಿತವಾಗಿತ್ತು. ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಇಂಜಿನಿಯರ್ಗಳು ಮತ್ತು ಬಹು-ಬಿಲಿಯನ್ ಡಾಲರ್ ತಂತ್ರಜ್ಞಾನ ಕಂಪನಿಗಳಿಂದ ಚಲಿಸುತ್ತಿದ್ದ ಒಂದು ನಗರ. ಬೆಂಗಳೂರು ನಗರದ ವೇಗವಾಗಿ ಬೆಳೆಯುತ್ತಿರುವ ಟೆಕ್ ಜಗತ್ತಿನ ಮಧ್ಯೆ ಮೌನವಾಗಿ ಒಂದು ಗುಪ್ತ ಅಪರಾಧ ಮಾರುಕಟ್ಟೆ ರೂಪುಗೊಳ್ಳುತ್ತಿತ್ತು. ಆದರೆ ಅದರ ಆಧುನಿಕ ಮುಖದ ಒಳಗೆ ಸೈಬರ್ ಕ್ರೈಮ್ ತನಿಖಾಧಿಕಾರಿಗಳು ವಿಚಿತ್ರ ಮಾದರಿಯನ್ನು ಗಮನಿಸಲು ಆರಂಭಿಸಿದರು. ಕರ್ನಾಟಕದೊಳಗೆ ನಡೆಯುತ್ತಿದ್ದ ಅನಾಮಧೇಯ ಆನ್ಲೈನ್ ಡ್ರಗ್ ವ್ಯವಹಾರಗಳ ಜಾಲ. ಈ ಮಾದಕ ವಸ್ತುಗಳು ಸಾಂಪ್ರದಾಯಿಕ ಅಪರಾಧ ಜಾಲಗಳ ಮೂಲಕ ಸಾಗುತ್ತಿರಲಿಲ್ಲ. ಬದಲಾಗಿ ಸಾಮಾನ್ಯ ಡೆಲಿವರಿ ವ್ಯವಸ್ಥೆಯೇ ಪರಿಪೂರ್ಣ ಮುಸುಕಾಗಿತ್ತು. ಸಣ್ಣ ಪ್ಯಾಕೇಜುಗಳು ಬೆಂಗಳೂರಿನ ನಿರಂತರ ಕೂರಿಯರ್ ಸಂಚಾರದೊಳಗೆ ಕಾಣದಂತೆ ಬೆರೆತು ಸಾಗುತ್ತಿವೆ. ತನಿಖೆಯಲ್ಲಿ ಬಹಿರಂಗವಾದುದು ಇನ್ನೂ ಆತಂಕಕಾರಿ. ನಗರದ ವಿವಿಧ ಬಾಡಿಗೆ ಅಪಾರ್ಟ್ಮೆಂಟ್ಗಳೊಳಗೆ ಸಣ್ಣ ಪ್ರಮಾಣದ ಡ್ರಗ್ ಪ್ಯಾಕೇಜಿಂಗ್ ಲ್ಯಾಬ್ಗಳು ಕಾರ್ಯನಿರ್ವಹಿಸುತ್ತಿದ್ದವು. ಸಾಮಾನ್ಯ ನಿವಾಸ ಪ್ರದೇಶಗಳ ಮಧ್ಯೆ ಯಾವುದೇ ಅನುಮಾನವಿಲ್ಲದೆ ಹಲವಾರು ವಾರಗಳ ಕಾಲ ಅವರು ನೇರವಾಗಿ ನಡೆಯುತ್ತಿದ್ದ ವ್ಯವಹಾರಗಳನ್ನು ಗಮನಿಸುತ್ತಿದ್ದರು ಮತ್ತು ಆ ಅನಾಮಧೇಯ ಬಳಕೆದಾರರ ಹಿಂದೆ ಯಾರು ಇದ್ದಾರೆ ಎಂಬುದನ್ನು ನಿಧಾನವಾಗಿ ಪತ್ತೆ ಹಚ್ಚುತ್ತಿದ್ದರು. ತಿಂಗಳಗಟ್ಟಲೆ ನಡೆದ ನಿಗಾವಹಿಸುವಿಕೆಯ ನಂತರ ಅಧಿಕಾರಿಗಳು ಬೆಂಗಳೂರಿನ ಅನೇಕ ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಲು ಸಿದ್ಧರಾದರು. ಗುರಿ ಸ್ಪಷ್ಟವಾಗಿತ್ತು: ಸಾಕ್ಷ್ಯಗಳನ್ನು ಅಳಿಸುವ ಮುನ್ನವೇ ಈ ಜಾಲವನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸುವುದು. ಅಪಾರ್ಟ್ಮೆಂಟ್ ಬಾಗಿಲುಗಳ ಹಿಂದೆ ಮತ್ತು ಎನ್ಕ್ರಿಪ್ಟ್ ಮಾಡಲಾದ ಪರದೆಗಳ ಒಳಗೆ ಅನಾಮಧೇಯ ಡೀಲರ್ಗಳು ಡಿಜಿಟಲ್ ಯುಗಕ್ಕೆ ತಕ್ಕ ಮಾದಕ ವಸ್ತು ಜಾಲವನ್ನು ನಿರ್ಮಿಸುತ್ತಿದ್ದರು. ಆದರೆ ಅತ್ಯಂತ ಮಹತ್ವದ ಸಾಕ್ಷ್ಯಗಳು ಭೌತಿಕವಾಗಿರಲಿಲ್ಲ. ವಶಪಡಿಸಿಕೊಂಡ ಹಾರ್ಡ್ ಡ್ರೈವ್ಗಳೊಳಗೆ ವ್ಯವಹಾರ ದಾಖಲೆಗಳು, ಗ್ರಾಹಕರ ಮಾಹಿತಿ ಮತ್ತು ಭಾರತ ಹೊರಗಿನ ಸರಬರಾಜುದಾರರೊಂದಿಗೆ ಸಂಪರ್ಕ ಹೊಂದಿದ್ದ ಸಂವಹನಗಳೂ ಅಡಗಿದ್ದವು. ತನಿಖೆ ಶೀಘ್ರದಲ್ಲೇ ಕರ್ನಾಟಕದ ಗಡಿಗಳನ್ನು ಮೀರಿ ಸಾಗಿತು. ಅಧಿಕಾರಿಗಳು ಅಂತಾರಾಷ್ಟ್ರೀಯ ಸರಬರಾಜುದಾರರು, ವಿದೇಶಿ ಕ್ರಿಪ್ಟೋಕರೆನ್ಸಿ ವಿನಿಮಯ ಕೇಂದ್ರಗಳು ಮತ್ತು ಅನೇಕ ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಗುಪ್ತ ಮಾರುಕಟ್ಟೆಗಳ ಸಂಪರ್ಕವನ್ನು ಪತ್ತೆ ಹಚ್ಚಿದರು. ಬಂಧಿತರಲ್ಲಿ ಅನೇಕರು ಮೌನವಾಗಿದ್ದರು. ಅಧಿಕಾರಿಗಳು ಹೊಸ ಮಾದರಿಯ ಸಂಘಟಿತ ಅಪರಾಧವನ್ನು ಎದುರಿಸುತ್ತಿದ್ದರು. ಅನುಮಾನ ತಪ್ಪಿಸಲು ಆರೋಪಿಗಳು ಅತ್ಯಂತ ಸಾಮಾನ್ಯ ಜೀವನ ಶೈಲಿಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರದರ್ಶಿಸುತ್ತಿದ್ದರು. ಕೊನೆಗೂ ಫೋರೆನ್ಸಿಕ್ ವಿಶ್ಲೇಷಕರು ಪ್ರಮುಖ ಎನ್ಕ್ರಿಪ್ಟೆಡ್ ಸಂವಹನಗಳನ್ನು ಡಿಕೋಡ್ ಮಾಡಲು ಯಶಸ್ವಿಯಾದರು. ಮರೆಮಾಡಲಾಗಿದ್ದ ಸಂದೇಶಗಳು, ವಿತರಣಾ ವಿಧಾನಗಳು ಮತ್ತು ಉನ್ನತ ಮಟ್ಟದ ಸಂಚಾಲಕರ ಗುರುತುಗಳನ್ನು ಬಹಿರಂಗಪಡಿಸಿತು. ದಾಳಿಗಳ ಸುದ್ದಿ ಹರಡುತ್ತಿದ್ದಂತೆ ಈ ಪ್ರಕರಣ ದೇಶದಾದ್ಯಂತ ಗಮನ ಸೆಳೆಯಿತು. ಭಾರತದ ಟೆಕ್ ರಾಜಧಾನಿಯೊಳಗೆ ಇಂತಹ ಸುಧಾರಿತ ಡಾರ್ಕ್ ವೆಬ್ ಡ್ರಗ್ ಜಾಲ ಕಾರ್ಯನಿರ್ವಹಿಸುತ್ತಿತ್ತು ಎಂಬ ವಿಚಾರ ಸಾರ್ವಜನಿಕರನ್ನೂ ಅಧಿಕಾರಿಗಳನ್ನೂ ಬೆಚ್ಚಿ ಬೀಳಿಸಿತು. ಕೆಲವೇ ದಿನಗಳಲ್ಲಿ ಈ ಜಾಲಕ್ಕೆ ಸಂಬಂಧಿಸಿದ್ದ ಅನೇಕ ಡಿಜಿಟಲ್ ಮಾರುಕಟ್ಟೆಗಳು ಆನ್ಲೈನ್ನಿಂದ ಅಳಿದುಹೋಯಿತು. ಕೆಲವರು ಶಾಶ್ವತವಾಗಿ ಕಾಣೆಯಾಗಿದ್ದರು. ಇನ್ನು ಕೆಲವರು ಹೊಸ ಗುರುತುಗಳೊಡನೆ ಮತ್ತೆ ಪ್ರಾರಂಭಿಸಲು ಯತ್ನಿಸಿದರು. ಆದರೆ ಈ ತನಿಖೆ ಒಂದು ದೊಡ್ಡ ಸತ್ಯವನ್ನು ಬಹಿರಂಗಪಡಿಸಿತ್ತು. ಕರ್ನಾಟಕದ ಸೈಬರ್ ಕ್ರೈಮ್ ಘಟಕಗಳಿಗೆ ಈ ಕಾರ್ಯಾಚರಣೆ ಒಂದು ತಿರುವು ಬಿಂದುವಾಗಿತ್ತು. ಮುಂದಿನ ತನಿಖೆಗಳು ಕೇವಲ ರಸ್ತೆ ಮತ್ತು ಗಡಿಗಳ ಮೇಲೆ ಕೇಂದ್ರೀಕರಿಸದೆ ಡಿಜಿಟಲ್ ಜಗತ್ತಿನ ಆಳದಲ್ಲಿರುವ ಎನ್ಕ್ರಿಪ್ಟ್ ಜಾಲಗಳತ್ತ ಮುಖ ಮಾಡಲಿದ್ದವು. ತಂತ್ರಜ್ಞಾನದಿಂದ ನಿರ್ಮಿತವಾದ ಈ ನಗರದಲ್ಲಿ ಅದೇ ವ್ಯವಸ್ಥೆಗಳು ಹೊಸ ರೀತಿಯ ಸಂಘಟಿತ ಅಪರಾಧಗಳಿಗೆ ಅವಕಾಶ ಕಲ್ಪಿಸುತ್ತಿದ್ದವು ಮತ್ತು ಅಧಿಕಾರಿಗಳು ಒಂದು ಜಾಲವನ್ನು ಮುರಿದ ಕ್ಷಣದಲ್ಲೇ ಇನ್ನೊಂದು ಜಾಲ ಮೌನವಾಗಿ ಹುಟ್ಟಿಕೊಳ್ಳುತ್ತಿತ್ತು.